ಮೊಬೈಲ್ ಅಪಹರಣ ತುಂಬ ಜಾಸ್ತಿ ಆಗ್ತಾ ಇದೆ. ಮೊಬೈಲಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವಾಕಿಂಗ್ ಟೈಮಲ್ಲಿ ಇರ್ಬೋದು ಅಥವಾ ನಿರ್ಜನ ಪ್ರದೇಶಗಳಲ್ಲಿ ನಾವೊಬ್ಬರು ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಆವಾಗ ಬೈಕಿಂದ ಬರಬಹುದು ಅಥವಾ ವಾಕಿಂಗಲ್ಲಿ ಪಾದಚಾರಿಗಳು ಸದಾ ಬಂದು ಆ ಮೊಬೈಲ್ನ ಕಿತ್ಕೊಂಡು ಹೊರಟೋಗ್ತದೆ. ಅಂಥ ಪ್ರಕರಣ ತುಂಬ ಜಾಸ್ತಿ ಆಗ್ತದೆ. ಹಾಗಾಗಿ ನೀವುಗಳು ಯಾವುದೇ ವ್ಯಕ್ತಿಗಳು ನೀವು ನಿರ್ಬಿಡ ಸ್ಥಳ ಅಥವಾ ನಿರ್ಜನ ಸ್ಥಳಗಳಲ್ಲಿ ಮೊಬೈಲ್ನಲ್ಲಿ ಮಾತಾಡಬೇಕಾದ್ರೆ ನಾವು ಸ್ವಲ್ಪ ಹುಷಾರಾಗಿರಬೇಕು. ಮೊಬೈಲ್ನ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿರಬೇಕು. ಮತ್ತು ನಿಮ್ಮ ಹಿಂದೆ ಮುಂದೆ ಯಾರ್ಯಾರು ಅಪರಿಚಿತ ವ್ಯಕ್ತಿಗಳು ಅಥವಾ ಬೇರೆ ಯಾರ್ಯಾರು ಸಹ ಬಂದರೂ ಸಹ ತಾವು ಸ್ವಲ್ಪ ಜಾಗರೂಕರಾಗಿರ್ಬೋದು. ರಸ್ತೆ ಮೇಲೆ ನಡೀತಾ ಇರುವಾಗ ಅಥವಾ ನಡ್ಕೊಂಡು ಹೋಗ್ತಿರುವಾಗ ಹಲವಾರು ಜನ ನಮ್ಗೆ ಗೊತ್ತಿಲ್ಲದೆ ಇರೋರು ನಮ್ಮ ಹತ್ರ ಮಾತಾಡ್ತಾರೆ, ಬೈಕ್ ನಿಲ್ಲಿಸ್ತಾರೆ, ನಮ್ಮ ಹತ್ರದಲ್ಲಿ ಬಂದು ನಮ್ಮ ಪಕ್ಕದಲ್ಲಿ ಬಂದು ನಮ್ಮ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಗೆ ಗೊತ್ತಿಲ್ಲದೆ ಇರೋರ ಜೊತೆ ನಾವು ಏನಕ್ಕೆ ಮಾತಾಡಬೇಕು? ಮಾತಾಡಬಾರ್ದಲ್ವಾ? ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಇದೆಲ್ಲ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗಿಯೂ ರಾಬರಿಗಳು ಆದಷ್ಟು ಅವಾಯ್ಡ್ ಆಗುತ್ತೆ. ನಿರ್ಜನವಾದ ರಸ್ತೆಗಳಲ್ಲಿ ತಾವು ಓಡಾಡುತ್ತಿರುವಾಗ, ಬಸ್ ಸ್ಟ್ಯಾಂಡ್ ಬಳಿ ತಾವು ಕಾಯುವಾಗ ಮೊಬೈಲ್ ಬಳಕೆಯ ಸಮಯ ತಾವು ಜಾಗರೂಕರಾಗಿರಬೇಕೆಂದು ಕೋರಿಕೊಳ್ಳುತ್ತೇನೆ. ದ್ವಿಚಕ್ರ ವಾಹನಗಳಲ್ಲಿ ಬಂದು ತಮ್ಮ ಮೊಬೈಲ್ ಮತ್ತು ಚೈನನ್ನು ಕಿತ್ತುಕೊಳ್ಳೋ ಪ್ರಯತ್ನ ಮಾಡತಕ್ಕಂಥ ಸಂದರ್ಭ ಬಂದಾಗ ಸ್ಥಳದಿಂದ 112ಗೆ ಕರೆ ಮಾಡಿ ಪೊಲೀಸ್ ನೆರವನ್ನು ಪಡೆಯಿರಿ ಅಂತೇಳಿ ನಾನು ಕೋರಿಕೊಳ್ತೇನೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಾಧ್ಯವಾದಷ್ಟು ಅಪರಿಚಿತರೊಂದಿಗೆ ಮುನ್ನೆಚ್ಚರಿಕೆ ವಹಿಸಿ. ಯಾವುದೇ ಸಮಯದಲ್ಲಿ ನಿಮ್ಮ ಮೊಬೈಲ್ ಮತ್ತು ಬೆಲೆ ಬಾಳುವ ವಸ್ತುಗಳು ಕಳ್ಳರ ಪಾಲಾಗಬಹುದು. ಕಳವು ನಿಯಂತ್ರಿಸಲು ಪೊಲೀಸರೊಂದಿಗೆ ಕೈಜೋಡಿಸಿ. ಪ್ರಕಟಣೆ ಬೆಂಗಳೂರು ನಗರ ಪೊಲೀಸ್. ಬೆಂಗಳೂರು ನಗರದಲ್ಲಿ ಅಪರಾಧವನ್ನು ತಡೆಗಟ್ಟಲು ಬೆಂಗಳೂರು ನಗರ ಪೊಲೀಸ್ ಜೊತೆ ನೀವು ಕೈಜೋಡಿಸಿ ಸದಾ ನಿಮ್ಮ ನೆರವಿಗಿರುವ ಬೆಂಗಳೂರು ನಗರ ಪೊಲೀಸ್ನ ಸಹಾಯವನ್ನು ಪಡೆಯಿರಿ. 112ಗೆ ಕರೆ ಮಾಡಿ ಸಹಾಯವನ್ನು ನಿಮ್ಮ ಮನೆ ಬಾಗಿಲಿಗೆ ಪಡೆಯಿರಿ.